ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಪ್ಪ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್, ಶೇರ್ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ನಾನಿವತ್ತು ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ಅಲ್ಲು ತಿಕ್ಕದೆ ಅಲ್ಲಿ ಉದ್ರೋಗ್ಬಿಡ್ಬೇಕು ಹಂಗೆ ತಿಕ್ತೀನಿ ರೀ. ಅದೇನೋ ಗೊತ್ತಿಲ್ಲ, ಅಲ್ಲು ಉಜ್ಜೋದಂದ್ರೆ ಏನೋ ಒಂಥರ ಖುಷಿ ನನಗೆ ಬೆಳಗ್ಗೆ ಹೊತ್ತು. ಸೊ ಅದಾದಮೇಲೆ ನಾರ್ಮಲ್ ದಿನಚರಿ ಅದೇನೋ ಹೇಳ್ತಾರಲ್ಲ, ಪ್ರತಿದಿನದ ಕರ್ಮಗಳು ಅಂತ ಅಂತಾರಲ್ಲ, ನಿತ್ಯ ಕರ್ಮಗಳು. ಎಸ್, ಕರ್ಮ ಅಂದರೆ ಏನು ಅಂತ ಗೊತ್ತಾ ನಿಮಗೆ? ಕರ್ಮ ಅಂದರೆ ಕೆಲಸ ಅಂತ ಅರ್ಥ. ಸಮಾನಾರ್ಥಕ ಪದ, ಕರ್ಮದ ಸಮಾನಾರ್ಥಕ ಪದ ಕೆಲಸ ಅಂತ. ಸೊ ನಿತ್ಯ ಕರ್ಮಗಳು ಬೆಳಗ್ಗೆ ಎದ್ದು ಮುಗಿಸ್ಕೊಂಡು ನಾವು ನೆಕ್ಸ್ಟು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ ಅಂತ ಅನ್ಕೋತೀನಿ. ಸ್ವಲ್ಪ ಏನು ಸಿಕ್ಕಾಪಟ್ಟೆ ದಪ್ಪ ಆಗ್ತಿದ್ದೀನಿ ಬರ್ತಾ. ಸೊ ಎವ್ರಿ ಮಾರ್ನಿಂಗ್ ಈ ನಡುವೆ ಆಲ್ಮೋಸ್ಟ್ ಒಂದು 10 ಡೇಸಿಂದ ವರ್ಕೌಟ್ ಸ್ಟಾರ್ಟ್ ಮಾಡಿದೀವಿ ರೀ ಗಂಡ ಹೆಂಡ್ತಿ. ಸೊ ಇವತ್ತಿನ ದಿನ ಹೇಳ್ದಂಗೆ ಇವತ್ತಿಗೆ ಕಂಪ್ಲೀಟ್ ಡೇ ಹೇಗಿರುತ್ತೆ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ನಾನು ಹೇಳಕ್ಕೆ ಹೊರಟಿದ್ದೀನಿ. ಸೊ ಇಷ್ಟ ಆದರೆ ಗೊತ್ತಲ್ಲ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡೋಕೊಳ್ಳೆ ಕಣ್ಣುತ್ಕೊಂಡಿರೋ ನಯನತಾರ ಥರ ಇಲ್ವಾ ನಾನು? ಸೊ ಎವ್ರಿ ಮಾರ್ನಿಂಗ್ ಡೈಲಿ ಮೋಟಿವೇಶನ್ನ ಹೇಳ್ಕೊಂಡು, ಅರ್ಪಿತಾ ಯು ಆರ್ ವೆರಿ ಸ್ಟ್ರಾಂಗ್ ಅಂದ್ಕೊಂಡು ವಿಲ್ ಸ್ಟಾರ್ಟ್ ವರ್ಕೌಟ್. ಗುಡ್ ಮಾರ್ನಿಂಗ್ ಅರ್ಪಿತಾ, ಎಷ್ಟೊತ್ತು ಬರೋದು? ಆಲ್ರೆಡಿ ಟೈಮ್ ಆಯಿತು. ಬಂದೆ ಕುಡಿದ್ರಾ? ಆಯ್ತು ನಂದು. ಸೊ ಈ ರೀತಿ ನಮ್ಮ ದಿನ ಸ್ಟಾರ್ಟ್ ಆಗುತ್ತೆ. ಇವತ್ತು ಕ್ರಿಸ್ಮಸ್ ದಿನ ಇನ್ಫ್ಯಾಕ್ಟ್. ಸೊ ವಿನು ಮನೇಲೇ ಇದ್ದಾರೆ, ರಜಾ ಅವರಿಗೆ. ಏನಪ್ಪ ಗಂಡ ಹೆಂಡತಿ ಫುಲ್ಲು ಬಿಲ್ಡಪ್ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಇಲ್ಲಪ್ಪ, ನೀವು ಅಟ್ಲೀಸ್ಟ್ ನೋಡ್ರೆ ನಮ್ಮಿಂದ ಏನಾದ್ರು ಮೋಟಿವೇಟ್ ಆದರೆ ನೀವು ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತ ಅಂದ್ಬಿಟ್ಟು ವರ್ಕೌಟ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಯ್ಯೋ ದೇವ್ರೆ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನಮ್ಮ ಕೈಲಿ ನೋಡೋಕ್ಕಾಗ್ತಿಲ್ಲಪ್ಪ ಅಂತ ಏನಾರು ಅನಿಸಿದ್ರೆ, ಗೈಸ್ ನೀವು ಈ ಫ್ಯೂಚರಲ್ಲಿ ಅಂಕಲ್ ಆಂಟಿನೇ ಆಗಬೇಕು, ನಮ್ಮ ಥರನೇ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಮಾತ್ರ ಮರಿಬೇಡಿ. ಸೊ ನಾವು ಜಗಳ ಆಡ್ತೀವಿ, ಸಿಕ್ಕಾಪಟ್ಟೆ ಜಗಳ ಆಡ್ತೀವಿ, ಹಾಗೆಯೇ ಖುಷಿಯಾಗೂ ಇರ್ತೀವಿ. ವಿಮೆನ್ಸ್ಗೆ ಸ್ಟ್ರೆಂಥನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಅದನ್ನು ಬಿಲ್ಡ್ ಮಾಡ್ಕೊಳ್ಬೇಕು ಇವಾಗಲಿಂದಾನೇ. ಸೊ ಆಫ್ಟರ್ 30 ಏನಾಗುತ್ತೆ ಅಂತಂದರೆ ನಮ್ಮ ಹೆಲ್ತಲ್ಲಿ ತುಂಬಾ ಬದಲಾವಣೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಪ್ಸ್ ವರ್ಕೌಟ್ ಆಗಿರ್ಬೋದು, ಯಾಕೆಂದರೆ ಆಫ್ಟರ್ ಬೇಬಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಹೊಟ್ಟೆ ಭಾಗದ ಚರ್ಮ ಸಿಕ್ಕಾಬಟ್ಟೆ ಲೂಸ್ ಆಗಿರುತ್ತೆ. ಸೊ ಟೈಟ್ ಮಾಡಲಿಕ್ಕೆ ಆ್ಯಪ್ಸ್ ವರ್ಕೌಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇದೆಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಹೊತ್ತು ಧ್ಯಾನ ಮಾಡೋದು, ದೇವ್ರು ಸಿಗೋವರೆಗೂ ಧ್ಯಾನ ಮಾಡೋದು. ದೇವರೇ ಒಳ್ಳೇದು ಮಾಡಪ್ಪ, ಈ ದಿನ ತುಂಬ ಚೆನ್ನಾಗಿಡಪ್ಪ, ಖುಷಿಯಾಗಿಡಪ್ಪ ಅಂತಂದ್ಬಿಡು ದೇವರಲ್ಲಿ ಧ್ಯಾನ ಮಾಡಿಕೊಂಡು ನಮಸ್ಕರಿಸಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ ಸ್ಟಾರ್ಟ್. ಇವತ್ತು ನಾನೆಲ್ಲ ಏನೇನು ಮಾಡ್ತೀನಿ, ಸೊ ನನ್ನ ಎವ್ರಿ ಡೇ ಇವಾಗ ಹೇಗಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಪ್ಲೀಸ್ ಕೀಪ್ ವಾಚಿಂಗ್. ಇಷ್ಟರಲ್ಲಿ ನನ್ನ ಮಗ ಎದ್ದ ನೋಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಐ ಲವ್ ಯು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ನಂದು ಸಲೂನ್ ಇದೆ. ಸೊ ನೆಕ್ಸ್ಟ್ ನಾನು ವರ್ಕಿಗೆ ಹೋದರೆ ಮತ್ತೆ ಮನೆಗೆ ಬಂದು ಅಡುಗೆ ಮಾಡೋದಕ್ಕೆಲ್ಲ ಆಗಲ್ಲ. ಸೊ ಆಲ್ರೆಡಿ ಬೆಳಗ್ಗೆನೇ ಅಡುಗೆನೂ ಸಹ ಮಾಡಿಟ್ಬಿಟ್ಟು ನಾನು ರೆಡಿಯಾಗಿ ಸಲೂನ್ಗೆ ಹೋಗೋ ಅಂಥದ್ದು. ಸೊ ನೀವು ನೋಡ್ಬೋದು, ಅರ್ಲಿ ಮಾರ್ನಿಂಗಲ್ಲೇ ಎಲ್ಲ ವರ್ಕು ನಾವು ಮುಗಿಸ್ಬೇಕಾಗತ್ತೆ. ಸೊ ಇವಾಗಿನ ಟ್ರೆಂಡ್ ಇದೆಯಲ್ಲ, ಗೆಟ್ ರೆಡಿ ವಿತ್ ಮೀ. ಸೊ ಲೆಟ್ ಸ್ಟಾರ್ಟ್. ನೀವು ನೋಡ್ಬೋದು, ಈ ಶರ್ಟು ಇವತ್ತು ನಾನು ಹಾಕೊಳ್ತಾ ಇರೋದು ನನ್ನ ಹಸ್ಬೆಂಡು. ಸೊ ಅವರೇ ರೆಫರ್ ಮಾಡಿದ್ದು, ಈ ಶರ್ಟ್ ಹಾಕೋ ಚೆನ್ನಾಗಿ ಕಾಣಿಸುತ್ತೆ, ಪಿಂಕ್ ಕಲರ್ದು ನಿನಗೆ ಸೂಟ್ ಆಗುತ್ತೆ. ನನಗೆ ನಾನು ಹಾಕೊಳ್ಳೋ ಬಟ್ಟೆ ಸ್ವಲ್ಪ ಲೂಸ್ ಆಗಿದ್ದರೆ ನಂಗೆ ಸಖತ್ ಇಷ್ಟ ಆಗುತ್ತೆ. ಸೊ ನಾನು ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ನಾನು ಎವ್ರಿ ಡೇ ಏನು ಮೇಕಪ್ ಮಾಡ್ತೀನಿ, ಯಾವ ರೀತಿ ಅಂದರೆ ಗೆಟ್ ರೆಡಿ ವಿತ್ ಮೀ ಅಂದರೆ ಈಗ ಟ್ರೆಂಡ್ ಅಲ್ವಾ, ಯಾವ ರೀತಿ ಇರುತ್ತೆ, ಹೇಗೆ ರೆಡಿ ಆಗ್ತೀವಿ ನಾವು ಅನ್ನೋದ್ರ ಬಗ್ಗೆ ತೋರಿಸೋ ಅಂಥದ್ದು. I'm using Cetaphil. 2 drops. ಅಷ್ಟೇ ರೆಡಿಯಾಗೋದೆ ನಾನು. ಇದೊಂದೇ ಕ್ರೀಮ್, ನನ್ನ ಮಗನ ಸಿಟಾಫಿಲ್ ಬಾಡಿ ಲೋಷನ್ನೇ ನಾನು ಫೇಸಿಗೆ ಹಾಕೋ ಅಂಥದ್ದು. ಅದೊಂದನ್ನೇ ನಾನು ಫೇಸಿಗೆ ಎವ್ರಿ ಡೇ ಯೂಸ್ ಮಾಡೋ ಅಂಥದ್ದು. ಮೇಕಪ್ ಆರ್ಟಿಸ್ಟಾಗಿ ಏನಪ್ಪ ನೀವು ಇಷ್ಟೇ ಹಾಕ್ತೀರಾ ಅಂತ ಅಂದ್ಕೊಂಡ್ರೆ, ಅತಿ ಆದರೆ ಅಮೃತನೂ ವಿಷ ಅಂತೆ. ಸೊ ಹಾಗಾಗಿ ಎವ್ರಿ ಡೇ ಯೂಸ್ಗೆ ನನಗೇನು ಕಂಫರ್ಟಬಲ್ ಆಗಿರುತ್ತೋ ನಾನು ಅದನ್ನು ಮಾತ್ರ ಯೂಸ್ ಮಾಡ್ತೀನಿ. ಪ್ಲಸ್ ಅಷ್ಟೇವರಿದು ನಾನು ಹೇಳಬೇಕು ಅಂತಂದರೆ ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಲಿಪ್ ಟಿಂಟ್ ಆಗಿರ್ಬೋದು, ಚೀಕು, ಚಿನ್ನು, ನೋಸ್ ಎಲ್ಲದು ಬ್ಲಷ್ ಚೆನ್ನಾಗಿರಲಿ, ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಅದೊಂದನ್ನೇ ಹಾಕುವಂಥದ್ದು. ಲಿಪ್ಗೂ ನಾನು ಅದನ್ನೇ ಹಾಕುವಂಥದ್ದು. ನನಗಿಂತ ಬೆಳ್ಳಗು ನನಗೇನು
ನನಗಿಂತ ಬೆಳ್ಳಗವನೇನು ಬೋಳಿಕೆ ಎಷ್ಟು ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಮ್ಮ, ನಾನು ಇಲ್ಲೇ ಇದ್ದೀನಿ. ಸೊ ನೀವು ನೋಡ್ಬೋದು ದಿಸ್ ಈಸ್ ಮೀ. ಸೊ ನನ್ನ ಹೇರ್ಸು ಸಿಕ್ಕಾಪಟ್ಟೆ ಅಲ್ಲ, ಸ್ವಲ್ಪ ಉದ್ದ ಇರೋದ್ರಿಂದ ನನಗೆ ಹೇರ್ ಸ್ಟೈಲ್ ಮಾಡೋದಕ್ಕೆ, ನನಗೆ ಹೇರ್ ಸ್ಟೈಲ್ ನಾನು ನಾರ್ಮಲ್ ಹೇಳ್ದಂಗೆ ನಾನು ಎವ್ರಿಡೇ ಏನು ಹೇರ್ ಸ್ಟೈಲ್ ಮಾಡಲ್ಲ. ಒಂದೇ ಒಂದು ಇಂಟರ್ನ್ಯಾಷನಲ್ ಹೇರ್ ಸ್ಟೈಲ್ ಅಂತ ಅಂದರೆ ಒಂದು ಬನ್ ಹಾಕೋವಂಥದ್ದು. ಸೊ ಅದನ್ನೇ ನಾನು ಎವ್ರಿಡೇ ಯೂಸ್ ಮಾಡ್ತೀನಿ, ಬಿಕಾಸ್ ನನ್ನ ಫೇಸ್ ಮೇಲೆ ಹೇರ್ಸ್ ಜಾಸ್ತಿ ಬಂದರೆ ಇಷ್ಟ ಆಗೋದಿಲ್ಲ. ಸೊ ಹಂಗಾಗಿ ನೀಟಾಗಿ ಅದನ್ನ ಟೈ ಮಾಡಿಬಿಡ್ತೀನಿ. ಸೊ ಹ್ಯಾಂಡ್ಸಿಗೆ ನಾನು ಏನೂ ಹಾಕೋದಿಲ್ಲ, ನೀವು ನೋಡ್ದಂಗೆ. ಮತ್ತು ಇಲ್ಲಿ ನೋಡ್ಬೋದು ನನ್ನ ಸ್ಪೆಷಲ್ ನನ್ನ ತುಂಬ ಇಷ್ಟ ಆಗಿರೋ ಬ್ಯಾಗು. ಅದು ಆ್ಯಕ್ಚುಲಿ ಜಿಪ್ಪು ಕಿತ್ತೋಗಿದೆ, ಬಟ್ ಆದ್ರೂ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು. ಐ ಡೋಂಟ್ ನೋ, ನಂಗೆ ಅದು ಭಾಳ ಇಷ್ಟ. ನಂಗೆ ಅದು ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ನನ್ನ ಪರ್ಸ್ನಲ್ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಸಲೂನ್ಗಾಗಿರ್ಬೋದು, ಎಲ್ಲರೂ ಕ್ವಿಕ್ಕಾಗಿ ಓಡಬೇಕು ಅಂತಂದರೆ ನಾನು ಈ ಬ್ಯಾಗ್ನೇ ಯೂಸ್ ಮಾಡೋ ಅಂಥದ್ದು. ಮತ್ತು ಫುಟ್ವೇರಲ್ಲಿ ಬಂದರೆ ನಾನು ಎವ್ರಿಡೇ ಯೂಸ್ಗೋಸ್ಕರ ಯೂಸ್ ಮಾಡೋದು ಇದು ಜಯನಗರ್ ಕ್ರಾಕ್ಸ್, ಡೂಪ್ಲಿಕೇಟ್ ಕ್ರಾಕ್ಸ್ ಅಂತಲೇ ಹೇಳ್ಬೋದು, ಜಯನಗರಲ್ಲಿ ತೊಗೊಂಡಿದ್ದು. ಸೊ ಅದನ್ನೇ ನಾನು ಯೂಸ್ ಮಾಡೋ ಅಂಥದ್ದು. ಸೊ ಎವ್ರಿಡೇ ಹೀಗೆ ನಾನು ರೆಡಿ ಆಗೋ ಅಂಥದ್ದು. ಬ್ಯಾಕ್ಗ್ರೌಂಡಲ್ಲಿರೋ ಮೆಸ್ಸಿ ಥಿಂಗ್ಸ್ನೆಲ್ಲ ದಯವಿಟ್ಟು ಇಗ್ನೋರ್ ಮಾಡಿ. ಸೊ ಎವ್ರಿಡೇ ಒಂದು ಫ್ರೂಟ್ ಅನ್ನಂಗೆ ಇವತ್ತು ಪಪ್ಪಾಯನ ನಾನು ಸಲೂನ್ಗೆ ತೊಗೊಂಡು ಹೋಗ್ತಾ ಇದ್ದೀನಿ ಮಧ್ಯಾಹ್ನ ತಿನ್ನೋದಕ್ಕೆ. ಮಧ್ಯಾಹ್ನ ಅಂತಲ್ಲ, ನಾನು ಫ್ರೀ ಆದಾಗ ತಿನ್ನೋದಕ್ಕೆ ಇವತ್ತು ಪಪ್ಪಾಯನ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ವಿನುಗೆ ಬಾಯ್ ಮಾಡಿ, ಇವತ್ತು ನಂದೇ ದಿನ. ವಿನುಗ್ ರಜಾ ಇದ್ರಂತೂ ನನಗೆ ಹಬ್ಬ ಅಂತಲೇ ಹೇಳ್ಬೋದು. ಆರವ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅವ್ರು ತೊಗೊಳ್ತಾರೆ. ನಮ್ಮ ಮನೆ ಮುಂದೆನೇ ಒಂದು ದೇವಸ್ಥಾನ ಇದೆ, ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ದೇವರಿಗೆ ಒಂದು ನಮಸ್ಕಾರ ಮಾಡಿ ನಮ್ಮ ಮನೆಯಿಂದ ಒಂದು 200 ಮೀಟ್ರಲ್ಲಿರೋ ನನ್ನ ಪ್ಲೇಸು, ನನ್ನ ಸಲೂನ್ಗೆ ಹೊರಟೆ. ಹೀಗೆ ನನ್ನ ಪ್ರತಿದಿನ ವಿನು ವರ್ಕಿಗೆ ಅಂತ ಹೋದರೆ ಆರವ್ ನನ್ನ ಜೊತೆನೇ ಬರ್ತಾನೆ ಇಲ್ಲಿಗೆ. ಸೊ ಇವತ್ತು ಇಲ್ದಿರೋದ್ರಿಂದ ಕಂಪ್ಲೀಟಾಗಿ ನಾನು ಒಬ್ಬಳೇ ಬಂದೆ. ಒಂದು 10:30, 11 ಒಳಗಡೆ ನಾನು ನನ್ನ ಸಲೂನ್ನ ಓಪನ್ ಮಾಡ್ತೀನಿ. ಇದು ಲೇಡೀಸ್ ಸಲೂನ್ ಆಗಿರೋದ್ರಿಂದ ಸೊ ಲೇಡೀಸ್ ಸರ್ವಿಸ್ಗೋಸ್ಕರ ಇರುವಂತಹ ಸಲೂನು. ಪದೇ ಹೇಳಿ ನಿಮಗೂ ಎಲ್ಲರಿಗೂ ಗೊತ್ತು, ಆಲ್ರೆಡಿ ವೀಡಿಯೋಸ್ ವ್ಲಾಗಲ್ಲೆಲ್ಲ ನೋಡ್ತಾ ಇರ್ತೀರಾ. ಸೊ ಇಲ್ಲಿ ಹೌಸ್ ಕೀಪಿಂಗು ನಾನೇನೆ. ಸೊ ಎಲ್ಲ ರೀತಿ ಕ್ಲೀನಿಂಗ್ ಆಗಿರ್ಬೋದು, ಬಂದ ತಕ್ಷಣವೇ ನೆಕ್ಸ್ಟ್ ಬರೋವಂತಹ ನಮ್ಮ ಕಸ್ಟಮರ್ಸ್ಗೆ ತುಂಬ ಚೆನ್ನಾಗಿ ಹೈಜೀನ್ನ ಫೀಲ್ ಮಾಡೋದಕ್ಕೆ ಕ್ಲೀನಿಂಗ್ ಆಗಿರ್ಬೋದು ಎಲ್ಲನೂ ನಾನೇ ಮಾಡ್ಕೊಳ್ಳೋ ಅಂಥದ್ದು. ಗೊತ್ತಲ್ಲ, ನಮ್ಮದು ಅಂತ ಅಂದಮೇಲೆ ನಮ್ಮ ಜಾಗ, ನಮ್ಮ ಪ್ಲೇಸು, ನಮ್ಮ ವರ್ಕಿಂಗ್ ಪ್ಲೇಸ್ ಅಂದಮೇಲೆ ನಾವು ನೀಟಾಗಿ ಇಟ್ಕೋಬೇಕಲ್ಲ. ಇಲ್ಲಿ ಎಂಪ್ಲಾಯಿನೂ ನಾನೇನೆ. ಸೊ ನೀವು ನೋಡ್ಬೋದು, ಇಲ್ಲಿ ವರ್ಕ್ ಸಹ ನಾನೇ ಮಾಡೋ ಅಂಥದ್ದು. ಮತ್ತು ಇಲ್ಲಿ ಎಲ್ಲ ರೀತಿ ಎನ್ಕ್ವೈರೀಸ್ ತೊಗೊಳ್ಳೋಂಥ ರಿಸೆಪ್ಷನಿಸ್ಟು ನಾನೇನೆ. ಅಂದರೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡುವಂತಹ ವರ್ಕರು ನಾನೇನೆ. ಸೊ ನೀವು ನೋಡ್ದಂಗೆ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಅವರಿಗೆ ರಿಕ್ವೈರ್ಮೆಂಟ್ಸ್ನ ನಾನು ಫುಲ್ಫಿಲ್ ಮಾಡ್ತಾನೆ ಇರ್ತೀನಿ, ಎನ್ಕ್ವೈರೀಸ್ನ ಅಟೆಂಡ್ ಮಾಡ್ತಾನೆ ಇರ್ತೀನಿ. ಸೊ ಇಲ್ಲಿ ಕ್ಯಾಶಿಯರು ನಾನೇ ರೀ, ನೀವು ನೋಡ್ದಂಗೆ ನನ್ನ ಕ್ಯಾಶಿಯರ್ ನಾನೇನೆ, ನನ್ನ ಸಲೂನ್ನ ಕ್ಯಾಶಿಯರ್ ನಾನೇನೆ. ಮತ್ತು ಈ ಸಲೂನ್ನ ಅಕೌಂಟೆಂಟ್ ಸಹ ನಾನೇನೆ. ಸೊ ಆಲ್ ಇನ್ ಒನ್ ಅಲ್ಲ, ಎಲ್ಲನೂ ನಾನೇ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಐ ಆಮ್ ದ ಬಾಸ್ ಅಂತಲೇ ಹೇಳ್ಬೋದು, ಬಾಸ್ ಆಫ್ ದಿಸ್ ಕಂಪನಿ ಗ್ಲಿಟರ್ ಗರ್ಲ್. ನನ್ನ ಸ್ವಂತ ಏನು ಹೇಳ್ತಾರಲ್ಲ, ಒಂದು ಬಿಸ್ನೆಸ್, ನನ್ನ ಸ್ವಂತ ಅಂಗಡಿ, ನಾನು ತುಂಬ ಇಷ್ಟಪಡುವಂತಹ ಜಾಗ. ಐ ಆಮ್ ಸೋ ಹ್ಯಾಪಿ ಟುಡೇ. ಐ ಆಮ್ ಫೀಲ್ ವೆರಿ ಪ್ರೌಡ್. ಆ್ಯಕ್ಚುಲಿ ಐ ಫೀಲ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ನಾನು ಈ ಜಾಗದಲ್ಲಿ ಈ ದಿನಕ್ಕೋಸ್ಕರ ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೆ. ನನ್ನದೇ ಆದಂಥ ರೂಲ್ಸ್ನ ನಾನು ಲೀಡ್ ಮಾಡೋದಕ್ಕೆ, ನನ್ನದೇ ಆದಂಥ ರೂಲ್ಸಲ್ಲಿ ಜೀವನ ಮಾಡೋದಕ್ಕೆ. ಸೊ ಇವಾಗ ನಾನು ತುಂಬ ಖುಷಿ ಇದೆ ನಾನು ಲೀಡ್ ಮಾಡ್ತಿರೋಂತಹ ಜೀವನ ನೋಡಿದ್ರೆ. ಸೊ ಮಧ್ಯಾಹ್ನ ಎಲ್ಲ ಮುಗಿಸ್ಕೊಂಡು ಹೊರಟೆ ಮನೆ ಕಡೆ ಊಟ ಮಾಡಲಿಕ್ಕೆ ಅಂತ ಹೊರಟೆ. ಇಲ್ಲಿರೋಂಥ ನಾಯಿಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅನಿಸುತ್ತೆ, ನಾವು ನಾಯಿ ಕಾಯ್ತಾ ಇದ್ದೀವ, ನಾಯಿ ನಮ್ಮನೆ ಕಾಯ್ತಾ ಇದೆಯಾ ನನಗೆ. ಏನು ಮಾಡ್ತಿದ್ದೆ? ಪಪ್ಪಾಯ ತಿಂತಿದ್ದ ಪಪ್ಪ ಜೊತೆ. ವಿನುಗೆ ಸ್ವಲ್ಪ ವರ್ಕ್ ಇತ್ತು ಅಂದ್ಬಿಟ್ಟು ಹೊರಗಡೆ ಹೋಗಿ ಬರ್ತೀನಿ ಅಂತ ಅಂದರು. ಸೊ ಹಾಗಾಗಿ ಆರವನ್ನ ಕರ್ಕೊಂಡು ನಾನು ನನ್ನ ಸಲೂನ್ಗೆ ಹೋದೆ. ಸೊ ಅವ್ರು ಬಂದಮೇಲೆ ಕ್ಯಾಶಿಯರ್ ಜಾಗ ಅವ್ರದ್ದೇ ಆಗಿಬಿಡುತ್ತೆ ನಮ್ಮ ಆರವ್ದು. ಸೊ ನೀವು ನೋಡ್ಬೋದು, ನನ್ನ ಗ್ಲಿಟರ್ ಗರ್ಲಲ್ಲಿ ಎಲ್ಲ ರೀತಿಯ ಟ್ರೈನಿಂಗ್ ಸಹ ಅವೈಲೇಬಲ್ ಇದೆ. ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಡ್ರೈಪಿಂಗ್, ಹಾಗೆ ಸಲೂನ್ ವರ್ಕ್ ಸಹ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಪಿಂಗ್ ಮಾಡಿ ಅಥವಾ ಕಮೆಂಟ್ ಮಾಡಿ. ನೀವು ನೋಡ್ಬೋದು, ಎಲ್ಲ ರೀತಿಯ ಟ್ರೈನಿಂಗ್ ಸಹ ನಮ್ಮಲ್ಲಿ ಸಿಗುತ್ತೆ. ಸೊ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಪಿಂಗ್ ಮಾಡಿ. ಆಲ್ರೆಡಿ ನನ್ನ ಕಸ್ಟಮರ್ಸ್ ನನ್ನ ನಂಬರ್ ಇರೋ ಅಂಥವ್ರು ನನಗೆ ಪಿಂಗ್ ಮಾಡಿ ತಿಳ್ಕೊಳ್ಳಿ. ಸೊ ಇದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಓಡೋ ಅಷ್ಟರಲ್ಲಿ 9:45 ಆಗಿತ್ತು ನೈಟು. ಸೊ ವಿನು ಸಹ ಬಂದಿದ್ರು ನನ್ನ ಕರ್ಕೊಂಡು ಹೋಗೋದಕ್ಕೆ. ಅವರೇ ಎವ್ರಿ ಡೇ ಬರೋ ಅಂಥದ್ದು ಬ್ಯಾಂಗ್ಳೂರಲ್ಲಿದ್ದರೆ. ಸೊ ಎಲ್ಲರ ಲಾಕ್ ಮಾಡಿಕೊಂಡು ಹಾಗೆ ನಮ್ಮ ಸ್ಟ್ಯಾಗಿಗೆ ಒಂದು ಬಾಯ್ ಹೇಳ್ಬಿಟ್ಟು ಟಾಟಾ ಮಾಡಿಬಿಟ್ಟು ಗುಡ್ ನೈಟ್ ಹೇಳಿಬಿಟ್ಟು ಮನೆ ಕಡೆಗೆ ಹೊರಟ್ವಿ.
ಸೊ ಮನೆಗೆ ಹೋದ್ಮೇಲೆ ಆ್ಯಸ್ ಯೂಶ್ವಲ್ ನಾನು ಏನೋ ಅಡುಗೆ ನೈಟಿಗೆ ಅಂತ ಏನೋ ಅಡುಗೆ ಮಾಡಿರಲಿಲ್ಲ. ಸೊ ಎವ್ರಿ ನೈಟು ನಾವು ಚಪಾತಿ ತಿನ್ನೋ ಅಂಥದ್ದು. ಸೊ ಇವತ್ತು ರಜಾ ಇದರಿಂದ ವಿನು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಲೇಟು ಆಗಿಬಿಟ್ಟಿತ್ತು, 9:45ವರೆಗೂ ಕಸ್ಟಮರ್ ಇದ್ದರು. ಸೊ ಹಾಗಾಗಿ ಅವರು ಹೆಲ್ಪ್ ಮಾಡ್ತಾಯಿದ್ರು. ಇಬ್ಬರು ಸೇರಿಕೊಂಡು ಅಡುಗೆ ಮಾಡಿದ್ವಿ. ಆರು ಸ್ವಲ್ಪ ರೊಚ್ಚೆ ಮಾಡ್ತಾಯಿದ್ದೆ ಅಂತಲೇ ಹೇಳ್ಬೋದು. ಇವತ್ತು ಸಿಕ್ಕಾಬಟ್ಟೆ ಕಿರ್ಚಾಡೋದು, ಕೂಗಾಡೋದು, ಬೀಳೋದು ಮಾಡ್ತಾಯಿದ್ದ. ಸೊ ಅವನಿಗೆ ಸ್ವಲ್ಪ ದೃಷ್ಟಿ ತೆಗೆದು ಅವನಿಗೆ ಯಾರ ಕೆಟ್ಟ ಕಣ್ಣು ಸಹ ನನ್ನ ಮಗನ ಮೇಲೆ ಬೀಳ್ದಲೇ ಇರಲಿ ಅಂತ ಅಂದ್ಬಿಟ್ಟು ಕಡ್ಡಿನ ಸುಟ್ಟಿ ಸ್ವಲ್ಪ ಅದರಲ್ಲಿರೋವಂಥ ಧೂಪ ನಾರ್ಮಲ್ ಕಲ್ಚರ್ ಅವ್ನು ಇಡ್ಸ್ಕೊಂಬಂದಿರ್ತೀವಲ್ಲ, ದೃಷ್ಟಿ ತೆಗೆದ್ಬಿಟ್ಟು ಅದನ್ನ ಇಡೋ ಅಂಥದ್ದು ಅದನ್ನು ಮಾಡಿದೆ. ಸೊ ಸ್ವಲ್ಪ ರೊಚ್ಚೆ ಕಡಿಮೆ ಆಯಿತು ಹೇಳ್ಬೇಕು ಇಮಿಡಿಯೇಟಾಗಿ. ಆಮೇಲೆ ಚೆನ್ನಾಗಿ ಊಟ ಮಾಡಿಬಿಟ್ಟು ತಾಚಿ ಮಾಡ್ತೀನಮ್ಮ ಅಂತ ಹೋದ. ಸೊ ಈ ರೀತಿ ಇತ್ತು ನನ್ನ ದಿನ ಅಂತ ಹೇಳ್ತಾ, ಸೊ ನಿಮಗೆಲ್ಲ ಏನು ಅನ್ನಿಸ್ತು ಈ ಕಂಪ್ಲೀಟ್ ವಿಡಿಯೋ? ಹೊಸ ರೀತಿಯಲ್ಲಿ ನಾನು ಟ್ರೈ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಇನ್ನೂ ಹೊಸ ರೀತಿಯ ವೀಡಿಯೋಸ್ನ, ಹೊಸ ರೀತಿ ಫ್ಯಾಮಿಲಿ ವೀಡಿಯೋಸ್ನ ನಿಮಗೆ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ.